ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಇವತ್ತು 6th ಸ್ಟ್ಯಾಂಡರ್ಡ್ದು ಸೆಕೆಂಡ್ ಸೆಮಿಸ್ಟರ್, ಅದರಲ್ಲಿ ಪಾರ್ಟ್ 2 7th ಚಾಪ್ಟರ್, ಅದನ್ನು ಡಿಸ್ಕಸ್ ಮಾಡೋಣ. 7th ಚಾಪ್ಟರ್ ಬಂದು ಟೆಂಪರೇಚರ್ ಆ್ಯಂಡ್ ಇಟ್ಸ್ ಮೆಷರ್ಮೆಂಟ್. ಈ ಲೆಸನ್ನು ಟೆಂಪರೇಚರ್ ಅಂದರೆ ತಾಪ ಅಂತೇಳಿ. ಟೆಂಪರೇಚರ್ ಅಂದರೆ ಏನು ಹೇಳಿ? ತಾಪ. ಆ್ಯಂಡ್ ಇಟ್ಸ್ ಮೆಷರ್ಮೆಂಟ್ ಅಂದರೆ ಅದರ ಮಾಪನ. ಈ ಒಂದು ಲೆಸನ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಆದಷ್ಟು ಈ ವಿಡಿಯೋಸ್ಗಳು ನಾನು ಮಾಡ್ತಿರೋದೆ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್ಗಳಿಗೆ. ಬಿಕಾಸ್ ಎಲ್ಲರೂ ಸಾಮಾನ್ಯ ಫಸ್ಟಿಂದನೇ ಇಂಗ್ಲೀಷ್ ಮೀಡಿಯಮಿಂದ ಓದಿದ್ರು ಕೆಲವೊಂದು ವರ್ಡ್ಸ್ಗಳು ಅರ್ಥ ಆಗಲ್ಲ. ಅದು ನಮ್ಮ ಭಾಷೆಯಲ್ಲಿ, ಕನ್ನಡ ಭಾಷೆಯಲ್ಲಿ ಕೇಳಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಹಾಗಾಗಿ ಆದಷ್ಟು ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್ಗಳು, ನಿಮ್ಮ ಫ್ರೆಂಡ್ಸ್ಗಳು ಯಾರೇ ಇರಲಿ, ಈವನ್ ಕನ್ನಡ ಮೀಡಿಯಮ್ ಅವ್ರಿಗೂ ನನ್ನ ಎಕ್ಸ್ಪ್ಲನೇಷನ್ ಇಷ್ಟ ಆಯಿತು ಅಂದರೆ ಅವರು ಸಹ ಕೇಳ್ಬೋದು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿರೋದ್ರಿಂದ. ಆದಷ್ಟು ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟು ಹೆಚ್ಚೆಚ್ಚು ಈ ವಿಡಿಯೋಸ್ನ ನೋಡಿ ಈಸಿಯಾಗಿ ನಿಮಗೆ ಇಂಗ್ಲೀಷಲ್ಲಿ ಇರ್ತಕ್ಕಂತಹ ಈ ಸೈನ್ಸು ಅರ್ಥ ಆಗುತ್ತೆ. ಹಾಗಾಗಿ ಈಗ ಲೆಸನ್ಸ್ನ ಸ್ಟಾರ್ಟ್ ಮಾಡೋಣ. ಟೆಂಪರೇಚರ್ ಆ್ಯಂಡ್ ಇಟ್ಸ್ ಮೆಷರ್ಮೆಂಟ್, ತಾಪ ಮತ್ತು ಅದರ ಮಾಪನ. ಟೆಂಪರೇಚರ್ ಮತ್ತು ಅದರ ಮಾಪನವನ್ನು ಅಳೆಯೋದು ಹೇಗೆ ಅಂತ ಇಲ್ಲಿ ಒಂದು ವರ್ಡ್ಸ್ ಇದೆ ನೋಡೋಣ. ರಾಂಗ್ ಮೆಷರ್ಮೆಂಟ್ಸ್ ಆರ್ ವರ್ಸ್ ದ್ಯಾನ್ ನೋ ಮೆಷರ್ಮೆಂಟ್ಸ್ ಅಟ್ ಆಲ್. ನಾವು ತಪ್ಪಾಗಿ ಯಾವುದನ್ನಾರು ಅಳತೆ ಮಾಡೋದಕ್ಕಿಂತ, ಯಾವುದನ್ನಾರು ತಪ್ಪಾಗಿ ನಮಗೆ ಗೊತ್ತಿಲ್ಲದೆ ಹೇಗೇಗೋ ಅಳತೆ ಮಾಡೋದಕ್ಕಿಂತ, ಯಾವ ಅಳತೆಯನ್ನು ಅದಕ್ಕಿಂತ ಏನು ಅಳತೆಯನ್ನು ಮಾಡದೇ ಇರೋದೇ ಒಳ್ಳೆಯದು ಅಂತೇಳಿ ಯಾರು ಹೇಳಿರ್ತಾರೋ? ಅಣ್ಣಾಮಣಿ ಅನ್ನೋರು ಈ ವರ್ಡನ್ನು ಹೇಳಿದ್ದಾರೆ. ಹೌದಲ್ವಾ? ಯಾವುದೇ ಕೆಲಸವನ್ನು ತಪ್ಪಾಗಿ ಮಾಡೋದಕ್ಕಿಂತ ಮಾಡದೇ ಇರೋದೇ ಒಳ್ಳೆಯದು. ಹಾಗೆ ಅಳತೆನೋ ಹಾಗೆ. ಲಂಬೋಕ್ ಆ್ಯಂಡ್ ಹಿಸ್ ಎಲ್ಡರ್ ಸಿಸ್ಟರ್ ಪಿಬಾನ್ ಲೀವ್ ಇನ್ ಶಿಲ್ಲಾಂಗ್. ಲಂಬೋಕ್ ಮತ್ತು ಅವನ ಅಕ್ಕ ಪಿಬಾನ್ ಶಿಲ್ಲಾಂಗ್ನಲ್ಲಿ ವಾಸಿಸ್ತಿದ್ದಾರೆ. ಇವರಿಬ್ಬರು ಬ್ರದರ್ಸ್ ಮತ್ತು ಸಿಸ್ಟರ್ಸು. ಲಂಬೋಕ್ ಮತ್ತು ಇಸ್ ಎಲ್ಡರ್ ಸಿಸ್ಟರ್, ಅವನ ಅಕ್ಕ ಏನು ಶಿಲ್ಲಾಂಗ್ನಲ್ಲಿ ವಾಸಿಸ್ತಿದ್ದಾರೆ. ಅಲ್ಲಿ ಶಿಲ್ಲಾಂಗ್ನಲ್ಲಿದ್ದಾರೆ. ಒನ್ ಡೇ ದೇ ಕೇಮ್ ಹೋಮ್ ಫ್ರಮ್ ಸ್ಕೂಲ್. ಒಂದಿನ ಇವರಿಬ್ಬರು ಸಹ ಶಾಲೆಯಿಂದ ಮನೆಗೆ ಬಂದರು. ಲಂಬೋಕ್ ಮತ್ತು ಯಾರು? ಅವರ ಅಕ್ಕ. Their parents were away at work and Lombok complained that he was feeling feverish. ಅವರ ಪೋಷಕರು, ಅವರ ಪೇರೆಂಟ್ಸ್ ಇದ್ದಾರಾ, ಅವ್ರ ಕೆಲಸಕ್ಕಾಗಿ ವರ್ಕ್ ಮೇಲೆ ಅವ್ರು ಎಲ್ಲಿಗೆ ಹೋಗಿದ್ದಾರೆ? ವರ್ಕಿನ ಕೆಲಸದ ಸಲುವಾಗಿ ಮನೆಯಿಂದ ಹೊರಗೆ ಹೋಗಿದ್ದಾರೆ ಅವರ ಪೇರೆಂಟ್ಸು. ಮೇಘಾಲಯದ ಬರ್ತಕ್ಕಂಥ ಶಿಲ್ಲಾಂಗ್, ಅರ್ಥ ಆಯ್ತಾ? ಮೇಘಾಲಯದ ಕ್ಯಾಪಿಟಲ್ ಸಿಟಿ ಇದು ಶಿಲ್ಲಾಂಗ್ ಅನ್ನೋದು. ಮೇಘಾಲಯ, ಮಣಿಪುರ ಅಂತ ಕೇಳಿದ್ದೀರಲ್ವಾ? ಅಲ್ಲಿ ಬರುವಂಥದ್ದು ಈ ಶಿಲ್ಲಾಂಗು. ಅಲ್ಲೆಲ್ಲ ಸಾಮಾನ್ಯವಾಗಿ ಯಾರೇ ಲೇಡೀಸು, ಜೆಂಟ್ಸು ಯಾರೇ ಇದ್ದರೂ ವರ್ಕಿಗೆ, ಕೆಲಸದ ಸಲುವಾಗಿ ದುಡಿಬೇಕಲ್ಲ, ಹಾಗಾಗಿ ಹೊರಗೆ ಹೋಗ್ತಾರೆ. ಎಲ್ಲ ಕಡೆನೂ ಅಷ್ಟೇ, ಇಲ್ಲೂ ಹಾಗೆ ಮೇಘಾಲಯದಲ್ಲಿ ಬರ್ತಕ್ಕಂಥ ಒಂದು ಕ್ಯಾಪಿಟಲ್ ಸಿಟಿ ಆದಂಥ ಶಿಲ್ಲಾಂಗ್, ಇಲ್ಲಿ ವಾಸವಾಗಿರ್ತಾರೆ ಇವರಿಬ್ಬರು. ಅವ್ರ ಪೇರೆಂಟ್ಸ್ ಕೆಲಸದ ಸಲುವಾಗಿ ಹೊರಗೆ ಹೋಗಿದ್ದಾರೆ. ಆದರೆ ಲಂಬೋಕ್ಗೇನೋ ತನಗೆ ಜ್ವರ ಬಂದಂತೆ ಅನ್ನಿಸ್ತಿದೆ ಅಂತ ಹೇಳ್ತಿದ್ದಾನೆ. ಅಂದರೆ ಫೀವರ್ ಅಂದರೆ ಅವ್ನಿಗೆ ಜ್ವರ ಬಂದಿರೋ ಥರ ಫೀಲ್ ಆಗ್ತಿದೆ. ಈಗ ನಮ್ಗೆ ಜ್ವರ ಬಂದರೆ, ಹುಷಾರಿಲ್ಲ ಅಂದರೆ ನಾವು ಯಾರನ್ನ ಕರಿತೀವಿ? ನಮ್ಮ ಪೇರೆಂಟ್ಸ್ನೇ ಇಷ್ಟ ಮಾಡ್ತೀವಿ ಅಲ್ವಾ? ಹಾಗೆ ಪಿಬಾನ್ ಟಚ್ಡ್ ಹಿಸ್ ಫೋರ್ಹೆಡ್ ಆ್ಯಂಡ್ ಫೆಲ್ಟ್ ದಟ್ ಹಿ ಮೈಟ್ ಬಿ ಹ್ಯಾವಿಂಗ್ ಎ ಫೀವರ್. ಪಿಬಾನ್ ಅವಳೇನು ಮಾಡಿಲ್ಲ, ಅವರಕ್ಕ ಅವನ ಹಣೆಯನ್ನು ಮುಟ್ಟಿ, ಈಗ ನಮ್ಗೆ ಜ್ವರ ಬಂದಿದೆ ಅಂದರೆ ಕುತ್ತಿಗೆ ಹತ್ರ, ಹಣೆ ಹತ್ರ ಎಲ್ಲ ಮುಟ್ಟಿ ನೋಡ್ತೀವಿ. ಹಾಗೆ ಅವರ ಅಕ್ಕನೂ ಸಹ ಅವನ ಹಣೆಯನ್ನು ಮುಟ್ಟಿ, ಫೋರ್ಹೆಡ್ನ ಮುಟ್ಟಿ ಅವನಿಗೆ ಜ್ವರ ಬಂದಿರಬಹುದೆಂದು ಭಾವಿಸಿದ್ಲು. ಜ್ವರ ಬಂದಿದೆ ಅಂತ ಅವಳು ಸಹ ಮುಟ್ಟಿ ನೋಡ್ತಿದ್ದಾಳೆ. ಟು ಕನ್ಫರ್ಮ್ ದಿಸ್ ಶಿ ಟುಕ್ ಔಟ್ ದ ಥರ್ಮೋಮೀಟರ್ ಕೆಪ್ಟ್ ಇನ್ ದ ಆಲ್ಮಿರಾ. ಅವಳಿಗೆ ಏನು ಅನ್ನಿಸ್ತು? ಅವನಿಗೆ ಜ್ವರ ಬಂದಿದೆ ಅಂತ ಅನ್ನಿಸ್ತಲ್ವಾ ಅವರಕ್ಕಾಗೆ. ಅದಕ್ಕೆ ಅವಳು ಏನು ಮಾಡಿದ್ಲು? ಆಲ್ಮಿರಾದಲ್ಲಿ, ಕಬೋರ್ಡಲ್ಲಿ ಇರ್ತಕ್ಕಂತಹ ಥರ್ಮಾಮೀಟರ್, ತಾಪಮಾಪಕವನ್ನು ಏನು ಮಾಡಿದ್ಲು? ಹೊರಗೆ ತೆಗೆದ್ಲು. ಶಿ ವಾಶ್ಡ್ ಇಟ್ಸ್ ಟಿಪ್ ವಿತ್ ಸೋಪ್ ಆ್ಯಂಡ್ ವಾಟರ್ ಆ್ಯಂಡ್ ಮೆಷರ್ಡ್ ಲಂಬೋಕ್ಸ್ ಟೆಂಪರೇಚರ್. ಆ ಕಬೋರ್ಡಲ್ಲಿ ಇರ್ತಕ್ಕಂಥ ಅಲ್ಮಿರಾದಲ್ಲಿ ಇರ್ತಕ್ಕಂತಹ
ಆ ಥರ್ಮಾಮೀಟರನ್ನು ಹೊರ ತೆಗೆದು ಏನು ಮಾಡಿದ್ಲು, ಅದನ್ನು ಚೆನ್ನಾಗಿ ಸಾಬೂನು, ಸೋಪು ಮತ್ತು ನೀರಿನಿಂದ ಚೆನ್ನಾಗಿ ಅದರ ತುದಿಯನ್ನು ಬಾಯಿ ಒಳಗೆ ಇಲ್ಲಿ ಇಡಬೇಕಲ್ವಾ, ಇದ್ರ ತುದಿಯನ್ನು ಧೂಳೆಲ್ಲ ಆಗಿರುತ್ತೆ. ಹಾಗಾಗಿ ಸೋಪು ಮತ್ತು ನೀರನ್ನ ಹಾಕಿ ಚೆನ್ನಾಗಿ ಅದನ್ನು ತೊಳೆದು ಏನು ಮಾಡಿದ್ಲು, ಅವನ ಬ್ರದರ್ ಆದಂತಹ ಲಂಬೋಕನ ಬಾಯಿನಲ್ಲಿ ಅವನ ದೇಹದ ಉಷ್ಣತೆಯನ್ನು ಅಳೆಯೋದಕ್ಕೆ ಏನು ಮಾಡಿದ್ಲು, ಅದರ ತುದಿಯನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಏನು ಮಾಡಿದ್ಲು, ಲಂಬೋಕನ ತಾಪವನ್ನು ಅಳೆಯೋದಕ್ಕೆ ಅವನ ಬಾಯಿಗೆ ಇಟ್ಲು. ಟು ಅವರ್ ರಿಲೀಫ್ ಶಿ ಫೌಂಡ್ ದಟ್ ಈಸ್ ಟೆಂಪರೇಚರ್ ವಾಸ್ ನಾರ್ಮಲ್. ಅವಳಿಗೆ ಏನು ಅನ್ನಿಸ್ತು, ಅವನ ಬಾಯಿನಲ್ಲಿ ಆ ಥರ್ಮಾಮೀಟರ್ನ ಇಟ್ಟು ಅವನ ದೇಹದ ತಾಪಮಾನವನ್ನು ಅಳೆದ ಮೇಲೆ ಏನಾಯಿತು, ಅವನ ತಾಪಮಾನವು ಸಾಮಾನ್ಯವಾಗಿರೋದನ್ನು ಅಂದರೆ ನಾರ್ಮಲ್ ಇದೆ, ಯಾವುದೇ ರೀತಿ ಟೆಂಪರೇಚರ್ ಬಾಡಿ ಟೆಂಪರೇಚರ್ ಜಾಸ್ತಿನೂ ಇಲ್ಲ ತುಂಬ ಕಡಿಮೆನೂ ಇಲ್ಲ, ಅವನ ಬಾಡಿ ಟೆಂಪರೇಚರ್ ನಾರ್ಮಲ್ ಆಗಿರೋದನ್ನು ಕಂಡು ಏನು ಮಾಡಿದ್ಲು, ಅವಳಿಗೆ ಸ್ವಲ್ಪ ಸಮಾಧಾನ ಆಯಿತು. ಅವನ ಲಂಬೋಕ್ನ ಬಾಡಿ ಟೆಂಪರೇಚರ್ ಎಷ್ಟಿದೆ, ನಾರ್ಮಲ್ ಇದೆ, ದೇರ್ ಈಸ್ ಬಾಡಿ ಟೆಂಪರೇಚರ್ ವಾಸ್ ನಾರ್ಮಲ್. ಶಿ ವಾಶ್ಡ್ ದ ಥರ್ಮಾಮೀಟರ್ ಟಿಪ್ ಅಗೈನ್ ಡ್ರೈಡ್. ಆಮೇಲೆ ಏನು ಮಾಡಿದ್ಲು, ಮತ್ತೆ ಅವನ ಬಾಯಿಗೆ ಇಟ್ಟಿದ್ಲಲ್ವ ಥರ್ಮಾಮೀಟರ್ ತಾಪಮಾಪಕ, ಅದನ್ನು ಹೊರಗೆ ತೆಗೆದು ಮತ್ತೆ ಅದನ್ನು ಸ್ವಲ್ಪ ಸ್ವಚ್ಛ ಮಾಡಿ ಮತ್ತೆ ಅದನ್ನು ಕ್ಲೀನ್ ಮಾಡಿ ತೊಳೆದು ಏನು ಮಾಡಿದ್ಲು, ಡ್ರೈ ಮಾಡಿ ಒಣಗಿಸಿ ಮತ್ತೆ ಅದನ್ನೆಲ್ಲಿಟ್ಲು. ಆ್ಯಂಡ್ ಇಟ್ ಬ್ಯಾಕ್, ಮತ್ತೆ ಎಲ್ಲಿ ಹಲ್ಮಿರಾ ಆ ಕಪಾಟ್ನಲ್ಲೇ ಇಟ್ಬಿಟ್ಲು. ಶಿ ದೆನ್ ಆಸ್ಕ್ಡ್ ಲಂಬೋಕ್ ಟು ಚೇಂಜ್ ಇಸ್ ಸ್ಕೂಲ್ ಯೂನಿಫಾರ್ಮ್, ಈಟ್ ಇಸ್ ಲಂಚ್ ಆ್ಯಂಡ್ ರೆಸ್ಟ್ ಫಾರ್ ಸಮ್ ಟೈಮ್. ಆಮೇಲೆ ಏನು ಮಾಡಿದ್ಲು ಅವಳು, ಅವನ ತಮ್ಮಂಗೆ ಲಂಬೋಕ್ಗೆ ಹೇಳಿದ್ಲು, ನೀನು ನಿನ್ನ ಸ್ಕೂಲ್ ಯೂನಿಫಾರ್ಮ್ ಸಮವಸ್ತ್ರವನ್ನು ಚೇಂಜ್ ಮಾಡಿ ಸ್ವಲ್ಪ ಊಟ ಮಾಡಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋ, ರೆಸ್ಟ್ ಮಾಡು, ಎಲ್ಲ ಸರಿ ಹೋಗುತ್ತೆ. ಅವನಿಗೆ ಜ್ವರ ಬಂದಂಗೆ ಆಗ್ತಿದೆ ಅಂತ ಹೇಳ್ದಲ್ವಾ, ಅದಕ್ಕೆ ಅವ್ರ ಅಕ್ಕ ಏನು ಮಾಡಿದ್ಲು, ಥರ್ಮಾಮೀಟರ್ನ ತೆಗೆದು ಅವ್ನ ಬಾಯಿಗಿಟ್ಟು ಒಂದು ದೇಹದ ಉಷ್ಣತೆಯನ್ನು ಬಾಡಿ ಟೆಂಪರೇಚರ್ ಚೆಕ್ ಮಾಡಿದ್ಲು. ನಾರ್ಮಲ್ ಇರೋದಕ್ಕೆ ಏನಾಯಿತು, ಅವಳು ಸರಿ ನಿನ್ನ ಯೂನಿಫಾರ್ಮ್ನ ಚೇಂಜ್ ಮಾಡಿ ಸ್ವಲ್ಪ ಊಟ ಮಾಡಿ ರೆಸ್ಟ್ ಮಾಡು ಅಂತೇಳಿ ಹೇಳಿದ್ಲು. ಕ್ಯಾನ್ ಇಟ್ ಆಲ್ವೇಸ್ ಬಿ ಕರೆಕ್ಟ್ಲಿ ಜಡ್ಜ್ಡ್ ದಟ್ ಎ ಪರ್ಸನ್ ಆಸ್ ಫೀವರ್ ಓನ್ಲಿ ಬೈ ಟಚಿಂಗ್ ದ ಪರ್ಸನ್? ಇಲ್ಲಿ ಕೇಳ್ತಿದ್ದಾರೆ, ಒಬ್ಬ ವ್ಯಕ್ತಿನ ನೋಡೋದ್ರಿಂದ ಸ್ಪರ್ಶಿಸೋದ್ರ ಮೂಲಕನೇ ಆ ವ್ಯಕ್ತಿಗೆ ಜ್ವರ ಇದೆಯಾ ಅಂತೇಳಿ ಯಾವಾಗಲೂ ಸರಿಯಾಗಿ ನಿರ್ಣಯಿಸ್ಬೋದಾ ಅಂತ ಕೇಳ್ತಿದ್ದಾರೆ. ಇಲ್ಲ, ಯಾವಾಗಲೂ ಆಗ ಮಾಡೋಕ್ಕಾಗಲ್ಲ. ಕೆಲವೊಂದು ಸಲ ದೇಹದ ಉಷ್ಣತೆ ಜಾಸ್ತಿ ಇದ್ದಾಗ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಜ್ವರ ಬಂದಿರೋದು, ಕೆಲವೊಂದು ಸಲ ಒಳಗಡೆನೂ ಜ್ವರ ಬಂದಿರುತ್ತೆ, ಅದು ಬಾಡಿ ಟೆಂಪರೇಚರಲ್ಲಿ ಕೆಲವ್ರಿಗೆ ಗೊತ್ತೇ ಆಗಲ್ಲ, ಬಿಸಿನೇ ಇರಲ್ಲ ಅವ್ರ ಬಾಡಿ ಟೆಂಪರೇಚರು, ಆವಾಗಲೂ ಸಹ ಜ್ವರ ಇರುವಂತಹ ಸಾಧ್ಯತೆಗಳಿರುತ್ತೆ, ಆ ಚಾನ್ಸಸ್ಸು ಇರುತ್ತೆ. ಸೊ ಹಾಗಾಗಿ ಬಾಡಿ ಟೆಂಪರೇಚರ್ನ ನೋಡೇ ಜಡ್ಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸಿ ನೆಕ್ಸ್ಟ್, ಹಾಟ್ ಆರ್ ಕೋಲ್ಡ್. 7.1 ನೋಡಿ ನೆಕ್ಸ್ಟ್. ವಿ ನೋ ಫ್ರಮ್ ಎಕ್ಸ್ಪೀರಿಯನ್ಸ್ ದಟ್ ಸಮ್ ಬಾಡೀಸ್ ಆರ್ ಹಾಟರ್ ದ್ಯಾನ್ ಅದರ್ಸ್. ಏನು, ಕೆಲವೊಂದು ವಸ್ತುಗಳು ಬೇರೆ ವಸ್ತುಗಳಿಗಿಂತ ಬಿಸಿಯಾಗಿರೋದು ನಮ್ಮ ಅನುಭವಕ್ಕೆ ಬಂದಿದೆ. ನಮ್ಗೆ ಅಲ್ವಾ, ಕೆಲವೊಂದು ವಸ್ತುಗಳು ತುಂಬ ಬಿಸಿ ಇರುತ್ತೆ, ಕೆಲವೊಂದು ತಣ್ಣಗಿರುತ್ತೆ, ಆ ಅನುಭವಕ್ಕೆ ಬಂದಿದೆ. ಫಾರ್ ಎಕ್ಸಾಂಪಲ್, ಡ್ಯೂರಿಂಗ್ ಸಮ್ಮರ್ಸ್ ದ ಟ್ಯಾಪ್ ವಾಟರ್ ಮೇ ಬಿ ಹಾಟರ್ ದ್ಯಾನ್ ದ ಕೋಲ್ಡ್ ವಾಟರ್ ಫ್ರಮ್ ಎ ಮಟ್ಕ ಅರ್ಥನ್ ಪಾಟ್. ಉದಾಹರಣೆಗೇನು, ಬೇಸಿಗೆಯಲ್ಲಿ ಊಜಿ ಅಂದರೆ ಮಡಕೆ ಅಂತ ಕೇಳಿರ್ತೀರಲ್ಲ, ಮಣ್ಣಿನ ಮಡಕೆ, ಆ ಮಣ್ಣಿನ ಮಡಕೆ ಅಥವಾ ರೆಫ್ರಿಜಿರೇಟರ್ನಲ್ಲಿರ್ತಕ್ಕಂಥ ತಂಪು ನೀರಿಗಿಂತ ನಲ್ಲಿ ನೀರು ಬಿಸಿಯಾಗಿರಬಹುದು. ಉದಾಹರಣೆನ ಕೊಡ್ತಿದ್ದಾರೆ. ಈ ಸಮ್ಮರಲ್ಲಿ ಬೇಸಿಗೆಯಲ್ಲಿ ನೋಡಿರ್ತೀರ, ನಲ್ಲಿ ನೀರು ಟ್ಯಾಪ್ ವಾಟರ್ ಬಿಸಿ ಇರುತ್ತೆ, ಅದಕ್ಕಿಂತ ಸ್ವಲ್ಪ ತಣ್ಣಗೆ ಮಡಿಕೆ ನೀರು ಇರುತ್ತೆ, ಅಥವಾ ಫ್ರಿಜ್ನಲ್ಲಿ ಇರ್ತಕ್ಕಂಥ ರೆಫ್ರಿಜಿರೇಟರ್ ಇರ್ತಕ್ಕಂಥ ನೀರಿರುತ್ತೆ. ಅಂದರೆ ಒಂದಕ್ಕಿಂತ ಒಂದು ಹಾಟರ್ ಮತ್ತು ಕೂಲ್ ಇರೋದನ್ನು. ಈ ಫ್ರಿಜ್ಜು ಮತ್ತು ಮಣ್ಣಿನ ಮಡಿಕೆ ನೀರಿಗಿಂತ ಟ್ಯಾಪ್ ವಾಟರ್ ನಲ್ಲಿ ನೀರಿನಂತೆ ಸ್ವಲ್ಪ ಬೆಚ್ಚಗೆ ಬಿಸಿಯಾಗಿ ಇರೋದನ್ನು ನಾವೆಲ್ಲರೂ ಅನುಭವಕ್ಕೆ ಬಂದಿರುತ್ತೆ ನಮಗೆ ಅಲ್ವಾ. ಸಿ ರೆಫ್ರಿಜಿರೇಟರ್ ಅಂದರೆ ವಿ ಕ್ಯಾನ್ ರಿಯಲೈಸ್ ದಿಸ್ ಬೈ merely touching the two samples of water, but can we always rely upon our sense of touch? Let us find out. ಆದರೆ ಏನು, ನೀರಿನ ಎರಡೂ ಮಾದರಿಗಳನ್ನು ಸ್ಪರ್ಶಿಸುವ ಮೂಲಕ ನಾವು ಇದನ್ನು ಅರ್ಥಕೊಳ್ತೀವಿ. ಅದು ನೀರನ್ನು ಟಚ್ ಮಾಡೋದ್ರ ಮೂಲಕ, ಅಂದರೆ ನಲ್ಲಿ ನೀರು ನೋಡ್ತೀವಿ, ಮಡಿಕೆ ನೀರು ನೋಡ್ತೀವಿ, ಫ್ರಿಜ್ಜಲ್ಲಿರೋ ನೀರನ್ನು ಅದನ್ನು ಸ್ಪರ್ಶಿಸಿ ಅಂದರೆ ಟಚ್ ಮಾಡೋದ್ರ ಮೂಲಕ ನಮಗೆ ಗೊತ್ತಾಗುತ್ತೆ ಯಾವ್ದು ಬಿಸಿ ಇದೆ ಅಂತ. ಆದರೆ ನಾವು ಯಾವಾಗಲೂ ನಮ್ಮ ಸ್ಪರ್ಶ ಜ್ಞಾನದ ಮೇಲೆ ಅವಲಂಬಿತರಾಗ್ಬೋದೇ? ಹಾಗಾದರೆ ನಾವು ಬರೀ ಯಾವುದೇ ವಸ್ತುವಿನ ಒಂದು ಅಳತೆ ಮಾಡಬೇಕು, ಯಾವುದೋ ಒಂದು ಅದರ ಬಗ್ಗೆ ತೀರ್ಮಾನ ತಗೊಳ್ಬೇಕು ಅಂದರೆ ಬರೀ ಸ್ಪರ್ಶದಿಂದ, ಬರೀ ಅದನ್ನು ಟಚ್ ಮಾಡಿ ನೋಡೇ ಆ ಟಚ್ ಮಾಡೋದ್ರಿಂದ ನಾವೆಲ್ಲ ತಿಳ್ಕೊಳ್ಬೋದಾ ಅಂತ ಕೇಳ್ತಿದ್ದಾರೆ. ಹಾಗಾದರೆ ನಾವು ಇದನ್ನು ಕಂಡುಕೊಳ್ಳೋಣ, ಹೇಗೆ ಅಂತೇಳಿ ತಿಳ್ಕೊಳ್ಳೋಣ. ಸಿ ನೆಕ್ಸ್ಟ್, ಲೆಟ್ ಅಸ್ ಇನ್ವೆಸ್ಟಿಗೇಟ್. ಆಕ್ಟಿವಿಟಿ 7.1 ಆಕ್ಟಿವಿಟಿನ ಕೊಟ್ಟಿದ್ದಾರೆ, ಅದ್ರ ಮೂಲಕ ನಾವು ಇದಕ್ಕೊಂದು ಉದಾಹರಣೆಯನ್ನು ತಿಳ್ಕೊಳ್ಳೋಣ.
Take 3 large containers and label them A, B and C as shown in figure 7.1. Pour warm water in container A, tap water in B and ice water in C. ಇಲ್ಲಿ ನೋಡಿ, ಈ ರೀತಿ 3 ಕಂಟೈನರ್ಗಳನ್ನು ಏನು ದೊಡ್ಡ ದೊಡ್ಡ ಪಾತ್ರೆಗಳನ್ನ ತೆಗೆದುಕೊಂಡಿದ್ದಾರೆ. ಒಂದಕ್ಕೆ ಎ, ಒಂದಕ್ಕೆ ಬಿ, ಒಂದಕ್ಕೆ ಸಿ ಅಂತ ಲೇಬಲ್ ಮಾಡಿದ್ದಾರೆ. ಆ 3 ಏನು ಮಾಡಿದ್ದಾರೆ, ಫಸ್ಟ್ ಪೋರ್ ವಾರ್ಮ್ ವಾಟರ್ ಇನ್ ಕಂಟೈನರ್ಗೆ, ಎ ಕಂಟೈನರ್ಗೆ ಅಂದರೆ ಮೊದಲನೇದಕ್ಕೆ ಎ ಕಂಟೈನರ್ಗೇನು ಬೆಚ್ಚಗಿನ ನೀರನ್ನು ಹಾಕಿದ್ದಾರೆ. ಬಿ ಕಂಟೈನರ್ಗೆ ಸ್ವಲ್ಪ ನಲ್ಲಿ ನೀರು ಟ್ಯಾಪ್ ವಾಟರ್ನ ಹಾಕಿದ್ದಾರೆ. ಸಿಗೆ ಮಂಜುಗೆಡ್ಡೆ, ಮಂಜುಗೆಡ್ಡೆ ಅಂತ ತಣ್ಣಗಿರ್ತಕ್ಕಂಥ ನೀರನ್ನು 3ರಲ್ಲೂ ತೆಗೆದುಕೊಂಡಿದ್ದಾರೆ. ವಿ ವಿಲ್ ಕಂಡಕ್ಟ್ ದಿಸ್ ಆಕ್ಟಿವಿಟಿ ಇನ್ 2 parts, ಪ್ರಿಡಿಕ್ಷನ್ ಆ್ಯಂಡ್ ಅಬ್ಸರ್ವೇಷನ್. ಈ ಒಂದು ಚಟುವಟಿಕೆಯನ್ನು ನಾವು ಊಹೆ ಅಂದರೆ ಇಮ್ಯಾಜಿನ್ ಅಂದರೆ ನಾವೇನು ಮುಟ್ಟಲ್ಲ, ಏನೂ ಇಲ್ಲ, ಬರೀ ನೋಡೋದ್ರ ಮೂಲಕನೇ 2 ಭಾಗಗಳಾಗಿ ನಡೆಸ್ತೇವೆ. ಹೇಗೆ? ಫಸ್ಟ್ಲಿ ಪ್ರಿಡಿಕ್ಟ್ ವಾಟ್ ವಿಲ್ ಯು ಫೀಲ್ ಇಫ್ ಯು ಡಿಪ್ ಯುವರ್ ರೈಟ್ ಹ್ಯಾಂಡ್ ಇನ್ ಎ ಆ್ಯಂಡ್ ಲೆಫ್ಟ್ ಹ್ಯಾಂಡ್ ಇನ್ ಸಿ ಆ್ಯಂಡ್ ಕೀಪ್ ದೆಮ್ ದೇರ್ ಫಾರ್ 1 to 2 minutes. ಏನು, ಈ ಒಂದು ವೇಳೆ ಅಲ್ಲಿ ನೀರೆಲ್ಲ ಇಟ್ಟಿದ್ದಾರೆ, ಆದರೆ ಇನ್ನೂ ಕೈ ಹಾಕಿಲ್ಲ. ಆದರೆ ಒಂದು ವೇಳೆ ನೀವೇನಾದರೂ ನಿಮ್ಮ ಬಲಗೈಯನ್ನು ಎನಲ್ಲಿ ಅಂದರೆ ಎನಲ್ಲಿ ಏನಿದೆ ಬೆಚ್ಚಗಿನ ನೀರಿದೆ, ಮತ್ತು ನಿಮ್ಮ ಎಡಗೈಯನ್ನು ಸಿ ಅಂದರೆ ಐಸ್ ವಾಟರ್ ಅದರಲ್ಲಿ 1 or 2 minutes ಇಟ್ಟರೆ ಏನಾಗುತ್ತೆ ಅಂತ ಕೇಳ್ತಿದ್ದಾರೆ. ಏನಾಗುತ್ತೆ? ಟೇಕ್ ಔಟ್ ಯುವರ್ ಹ್ಯಾಂಡ್ಸ್ ಫ್ರಮ್ ಕಂಟೈನರ್ ಎ ಆ್ಯಂಡ್ ಸಿ ಆ್ಯಂಡ್ ಪ್ಲೇಸ್ ಬೋತ್ ಹ್ಯಾಂಡ್ಸ್ ಸೈಮಲ್ಟೇನಿಯಸ್ಲಿ ಇನ್ ಬಿ. ಹಾಗೆ ಅವೆರಡರಲ್ಲೂ 1 to 2 ನಿಮಿಷ ಇಟ್ಟಿರ್ತೀರಲ್ವಾ, ಒಂದು ಬೆಚ್ಚಗಿನ ನೀರಲ್ಲಿ, ಒಂದು ಅತಿಯಾದ ತಣ್ಣಗಿರೋ ಫ್ರಿಜ್ ವಾಟರಲ್ಲಿ. ಈಗ ನಿಮ್ಮ 2 ಕೈಗಳನ್ನ ತೆಗೆದು ಎಲ್ಲಿಡಬೇಕು? ಮಧ್ಯದ ಬಿ ಅಂದರೆ ಟ್ಯಾಪ್ ವಾಟರ್ ಇದೆಯಲ್ಲ, ನಲ್ಲಿ ನೀರು, ಏಕಕಾಲಕ್ಕೆ ಎ ಮತ್ತು ಸಿ ಪಾತ್ರೆಗಳ ನಿಮ್ಮ ಕೈಗಳನ್ನು ತೆಗೆದು ಬಿನಲ್ಲಿ ಒಂದೇ ಸಲ ಇಡಬೇಕು ಮಧ್ಯಕ್ಕೆ. ಇಲ್ಲಿ ಚಿತ್ರದಲ್ಲಿ ತೋರಿಸಿದ ನೋಡಿ, ಈ ಥರ ಇಲ್ಲಿ ಎನಲ್ಲಿ ಬಿಸಿ ನೀರಿದೆ, ಬೆಚ್ಚಗಿನ ನೀರು, ಇಲ್ಲಿ ತಣ್ಣಗಿನ ನೀರು ಕೋಲ್ಡ್ ವಾಟರ್ ಇದೆ. 2 minutes ಇದರೊಳಗೆ ಇರ್ತೀರಾ. ಆಮೇಲೆ 2 ಕೈನ ತೆಗೆದು ಈ ರೀತಿ ಚಿತ್ರದಲ್ಲಿ ತೋರಿಸಿರ್ತೀರ, ಇಲ್ಲಿಡಬೇಕು. ಫೀಲಿಂಗ್ ಹಾಟ್ನೆಸ್ ಆರ್ ಕೋಲ್ಡ್ನೆಸ್ ಆಫ್ ವಾಟರ್ ಬೈ ಡಿಪ್ಪಿಂಗ್ ಹ್ಯಾಂಡ್ಸ್ ಅಂದರೆ ಕೈಗಳನ್ನು ಮುಳುಗಿಸುವ ಮೂಲಕ ನೀರಿನ ಬಿಸಿ ಅಥವಾ ತಂಪನ್ನು ಅನುಭವಿಸ್ಬೋದು. ಏನು ಫೀಲ್ ಆಗುತ್ತೆ? ರೈಟ್ ಡೌನ್ ಯುವರ್ ಪ್ರಿಡಿಕ್ಷನ್. ನಿಮಗೆ ಏನು ಅನಿಸುತ್ತೆ ಅದನ್ನು ಇಲ್ಲಿ ಬರಿಬೇಕು. ಬರೀತೀರಾ ನೆಕ್ಸ್ಟ್ ಕ್ಲಾಸಲ್ಲೇ ಆನ್ಸರ್ನ? ವಾಟ್ ವಿಲ್ ಮೈ ರೈಟ್ ಹ್ಯಾಂಡ್ ಫೀಲ್ ಆನ್ ಡಿಪ್ಪಿಂಗ್ ಇಟ್ ಇನ್ ಬಿ. ನಿಮ್ಮ ಬಲಗೈ ಅಂದರೆ ಎ ಬೆಚ್ಚಗಿನ ನೀರಿನಲ್ಲಿ ಇಟ್ಟಿದಂತಹ ನಿಮ್ಮ ಕೈಗಳು ಅದ್ದಿದಾಗ ಯಾವ ಅನುಭವ ಆಯಿತು, ಅದೇ ರೀತಿ ವಾಟ್ ವಿಲ್ ಮೈ ಲೆಫ್ಟ್ ಹ್ಯಾಂಡ್ ಫೀಲ್ ಆನ್ ಡಿಪ್ಪಿಂಗ್ ಇನ್ ಇಟ್ ಬಿ. ಅದೇ ರೀತಿ ಎಡಗೈನ ಇಟ್ಟಾಗ ಯಾವ ಫೀಲ್ ಆಯಿತು. ನಾವು ಕಂಡಕ್ಟ್ ದ ಆಕ್ಟಿವಿಟಿ ಆ್ಯಂಡ್ ರೈಟ್ ಯುವರ್ ಅಬ್ಸರ್ವೇಷನ್ಸ್. ಹಾಗಾದರೆ ಈ ಒಂದು ಚಟುವಟಿಕೆಯನ್ನು ನಡೆಸಿ ನೀವು ಸಹ ಮಾಡಿ ನಿಮ್ಮ ಆನ್ಸರ್ಸ್ನಲ್ಲಿ ಬರೀರಿ ಅಂತೇಳಿ ಕೇಳ್ತಿದ್ದಾರೆ. ಬರೀತೀರಾ? ನೀವು ಇದನ್ನು ಮಾಡಿ ಬರೀರಿ. ಹಾಗೆ ಸಿ ಕಂಪೇರ್ ವೆದರ್ ಯುವರ್ ಅಬ್ಸರ್ವೇಷನ್ಸ್ ಮ್ಯಾಚ್ ವಿತ್ ಯುವರ್ ಪ್ರಿಡಿಕ್ಷನ್ಸ್. ನಿಮ್ಮ ಅವಲೋಕನಗಳು ನಿಮ್ಮ ಊಹೆಗಳೊಂದಿಗೆ ಹೊಂದಿಕೆ ಆಗುತ್ತವೆ ಅಂತ ಊಹಿಸಿ. ಅಂದರೆ ನೀವು ಊಹಿಸ್ಕೊಳ್ತೀರಲ್ಲ, ಅದಕ್ಕೆ ನೀವು ಅಂದ್ಕೊಂಡಿರೋ ಥರ ಇರುತ್ತೋ ಅಥವಾ ಇಲ್ವೋ ಅಂತೇಳಿ ಅದನ್ನು ಕಂಪೇರ್ ಮಾಡಿ. ಡಿಡ್ ಯುವರ್ ರೈಟ್ ಹ್ಯಾಂಡ್ ಫೀಲ್ ದಟ್ ದ ವಾಟರ್ ಇನ್ ಕಂಟೈನರ್ ಬಿ ಇಸ್ ಕೂಲ್ while your left hand felt that the same water in warm? What do you infer from these observations? ಹಾಗಾದರೆ ಬಿ ಪಾತ್ರೆಯಲ್ಲಿ ನೀರು ತಂಪಾಗಿದೆ ಎಂದು ನಿಮ್ಮ ಬಲಗೈಗೆ ಅನ್ನಿಸಿದರೆ, ಅಂದರೆ ಬಲಗೈ ಬೆಚ್ಚಗಿನ ನೀರು ಇತ್ತಲ್ವಾ, ಸ್ವಲ್ಪ ಬಿಸಿ ಇತ್ತು ಬಲಗೈದು, ಅದನ್ನು ನೀವು ಬಿ ಪಾತ್ರೆಯಲ್ಲಿರುವ ನೀರು ತಂಪಾಗಿದೆ ಅಂತ ಅನ್ನಿಸ್ಬೋದು. ಅಂದರೆ ನಿಮ್ಮ ಬಲಗೈನ ಇಟ್ಟಾಗ ಬಲಗೈಯಲ್ಲಿ ಏನು ಎ ವಾಟರಲ್ಲಿ ಬಿಸಿ ನೀರು ಅಲ್ವಾ, ಬೆಚ್ಚಗಿನ ನೀರು, ಇದು ನಲ್ಲಿ ನೀರು. ಇದನ್ನು ಬಿಸಿ ನೀರಲ್ಲಿ ಸ್ವಲ್ಪ ತಣ್ಣಗಿರೋವಂತಹ ಬೆಚ್ಚಗಿನ ನೀರಿನಲ್ಲಿ ಇಟ್ಟಾಗ ನಿಮ್ಗೆ ಏನು ಅನ್ನಿಸ್ಬೋದು? ಈ ನೀರು ಯಾಕೋ ತಂಪಾಗಿದೆ ಅಂತ ನಿಮ್ಮ ಬಲಗೈಗೆ ಅನ್ನಿಸ್ಬೋದು. ಅನ್ನಿಸಿದ್ರೆ ಅದೇ ರೀತಿ ನೀರು ಬೆಚ್ಚಗಿದೆ ಎಂದು ಎಡಗೈಗೆ ಅನಿಸಿರುತ್ತಲ್ವಾ. ಅಂದರೆ ಇದು ಸ್ವಲ್ಪ ಬಿಸಿಯಾಗೇ ಇದೆ, ಬೆಚ್ಚಗಿದೆ ನೀರು. ಇದು ಟ್ಯಾಪ್ ವಾಟರ್ ನಾರ್ಮಲ್, ತುಂಬ ಬಿಸಿ ನೀರಿಲ್ಲ ತಣ್ಣಗೂ ಇಲ್ಲ. ಇಲ್ಲಿಂದ ಬಿಸಿ ನೀರಿಂದ ಕೈನ ತೆಗೆದು ಈ ನಾರ್ಮಲ್ ನಲ್ಲಿ ನೀರಿಗೆ ಕೈ ಹಾಕಿದಾಗ ಈ ನೀರು ಸ್ವಲ್ಪ ತಣ್ಣಗಿದೆ ಅಂತ ನಿಮ್ಗೆ ಅನ್ನಿಸ್ಬೋದು. ಅದೇ ಈ ಕೋಲ್ಡ್ ವಾಟರಿಂದ, ತಣ್ಣಗಿರೋ ಫ್ರಿಜ್ ವಾಟರಿಂದ ಕೈನ ತೆಗೆದು ನಾರ್ಮಲ್ ವಾಟರ್ ಇದಕ್ಕಿಂತ ಇದೇ ಸ್ವಲ್ಪ ಬೆಚ್ಚಗಿದೆ, ಬಿಸಿಯಾಗಿದೆ ಅಂತ ಅನ್ನಿಸ್ಬೋದು ಅಲ್ವಾ. ಹಾಗಾದರೆ ಈ ಅವಲೋಕನದಿಂದ ನೀವು ಯಾವ ತೀರ್ಮಾನಕ್ಕೆ ಬರ್ತೀರಾ? ಹಾಗಾದರೆ ವಾಟ್ ಇಸ್ ಯುವರ್ ಇನ್ಫರ್ ಫ್ರಮ್ ದೀಸ್ ಅಬ್ಸರ್ವೇಷನ್? ಇದರಿಂದ ನಿಮ್ಗೆ ಏನು ಅವಲೋಕನ ಮಾಡ್ತೀರಾ? ಏನು ನಿಮ್ಮ
ಉತ್ತರ ಏನು? ವಿ ಕೆನಾಟ್ ಆಲ್ವೇಸ್ ರಿಲೇ ಅಪಾನ್ ಅವರ್ ಸೆನ್ಸ್ ಆಫ್ ಟಚ್ ಟು ಡಿಸೈಡ್ ಕರೆಕ್ಟ್ಲಿ ವೆದರ್ ಎ ಬಾಡಿ ಈಸ್ ಹಾಟ್ ಆರ್ ಕೋಲ್ಡ್. ದೇಹವು ಬಿಸಿಯಾಗಿದೆಯೇ ಅಥವಾ ತಂಪಾಗಿದೆಯೇ ಅಂತ ಸರಿಯಾಗಿ ನಿರ್ಧರಿಸೋದಕ್ಕೆ ನಾವು ಯಾವಾಗಲೂ ನಮ್ಮ ಸ್ಪರ್ಶಗಾನವನ್ನು ಅವಲಂಬಿಸೋದು ಸಾಧ್ಯವಿಲ್ಲ. ಆವಾಗಲೇ ಹೇಳಿದ್ವಲ್ವ, ಅದಕ್ಕೊಂದು ಎಕ್ಸ್ಪೆರಿಮೆಂಟ್ ಅಂದರೆ ನಾವು ಬರೀ ಟಚ್ ಮಾಡೋದ್ರಿಂದ, ಸ್ಪರ್ಶಿಸಿನೇ ನಮ್ಮ ದೇಹ ಬಿಸಿ ಇದೆಯೋ ಅಥವಾ ತಣ್ಣಗಿದೆಯೋ ಅಂತ ಯಾವಾಗಲೂ ನಾವು ಡಿಸೈಡ್ ಮಾಡಬಾರ್ದು. ಒಂದೊಂದ್ಸಲ ಬಿಸಿ ಅನಿಸುತ್ತೆ, ಒಂದೊಂದ್ಸಲ ತಣ್ಣಗಿದೆ ಅನಿಸುತ್ತೆ. ಈಗ ಮಾಡಿದ್ವಲ್ಲ ಚಟುವಟಿಕೆ, ಆ್ಯಕ್ಟಿವಿಟಿ, ಅದರಿಂದ ಅಲ್ವಾ. ಅಂದರೆ ಒಂದೊಂದ್ಸಲ ನಮಗೆ ನಾವು ಬಿಸಿಲಿಂದ ಬಂದಾಗ ಮರದ ಕೆಳಗಡೆ ನಿಂತ್ಕೊಂಡ್ರೆ ತಣ್ಣಗಿದೆ ಅನಿಸುತ್ತೆ, ತಂಪಾಗಿ ಗಾಳಿ ಬೀಸ್ತಿದ್ರೆ. ಅದೇ ತುಂಬ ಚಳಿ ವಾತಾವರಣದಾಗ ಸ್ವಲ್ಪ ರೂಮ್ ಒಳಗೆ ಹೋದರೆ ಬೆಚ್ಚಗಾಗುತ್ತೆ ಅನಿಸುತ್ತೆ. ಇದರಿಂದಾಗಿ ನಮ್ಮ ಬಾಡಿ ಟೆಂಪರೇಚರ್ನಲ್ಲಿ ವ್ಯತ್ಯಾಸ ಆಗಿದೆ ಅಂತ ನಾವು ಬರೀ ನಮ್ಮ ಸ್ಪರ್ಶದಿಂದ ನಮ್ಮ ದೇಹದ ಉಷ್ಣತೆಯನ್ನು ನಾವು ಅಂದ್ಕೊಳ್ಳೋದು. ಹಾಟೋ ಅಥವಾ ಕೋಲ್ಡೋ, ತುಂಬ ತಣ್ಣಗಿದೆಯೋ ಅಥವಾ ತುಂಬ ಬಿಸಿ ಇದೆಯೋ ಅಂತ ನಿರ್ಧರಿಸೋದು ಸರಿಯಲ್ಲ. ಹಾಗೆ ಸ್ಪರ್ಶಕ್ಕೆ ಅಂದರೆ ಸ್ಪರ್ಶ ಬರೀ ಮುಟ್ಟು ನೋಡೋದನ್ನೇ ಅವಲಂಬಿಸಬಾರ್ದು. ಇಲ್ಲಿ ಇದೊಂದು ಆ್ಯಕ್ಟಿವಿಟಿನ ಮಾಡಿ. ಆಯ್ತಾ? ಓಕೆ, ದೆನ್ ಹೌ ಡು ವಿ ಫೈಂಡ್ ಔಟ್ ಹೌ ಹಾಟ್ ಆರ್ ಕೋಲ್ಡ್ ಎ ಬಾಡಿ ಈಸ್? ಹಾಗಾದರೆ ನಾವು ನಮ್ಮ ದೇಹದ ಬಿಸಿ ಅಥವಾ ತಂಪಾಗಿದೆ ಅಂತ ನಾವು ಕಂಡುಹಿಡಿಯೋದು ಹೇಗೆ ಇಲ್ಲಿ ಹೇಳ್ತೀವಿ. ಎಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು 7.2 ಟೆಂಪರೇಚರ್ ಇಲ್ಲಿಂದ ಕಂಟಿನ್ಯೂ ಮಾಡೋಣ. ಏನಾದರೂ ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅನ್ನೋದನ್ನು ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಇವನ್ ನಿಮ್ಮ ಮನೇಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ IAS, KS, ಬೇರೆ ಇನ್ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ತಿದ್ದೆ ಅವ್ರಿಗೂ ತುಂಬ ಯೂಸ್ ಆಗುತ್ತೆ. ಬಿಕಾಸ್ ಸೈನ್ಸನ್ನ ಕನ್ನಡದಲ್ಲಿ ಡೀಟೇಲಾಗಿ ಅವರು ಅರ್ಥ ಮಾಡ್ಕೊಂಡ್ಬಿಟ್ರೆ ಅಲ್ಲಿ ಯಾವ ಥರ ಟ್ವಿಸ್ಟೆಡ್ ಅಪ್ಲಿಕೇಶನ್ ಲೆವೆಲ್ ಏನೇ ಕೇಳಿದ್ರು ಅವ್ರಿಗೆ ಈಸಿಯಾಗಿ ಅರ್ಥ ಮಾಡಿಕೊಂಡು ಅವ್ರು ಆನ್ಸರ್ ಮಾಡ್ಬೋದು. ಈ ಸಾಮಾನ್ಯವಾಗಿ ಸೈನ್ಸಲ್ಲಿ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸು ಇದರಿಂದೆಲ್ಲ ಎಲ್ಲ 4 ಆಪ್ಷನ್ಸು ಒಂದೇ ಥರ ಇದೆ ಅನಿಸುತ್ತೆ. ಬಟ್ ಅರ್ಥ ಮಾಡ್ಕೊಂಡವ್ರಿಗೆ ಮಾತ್ರ ಅದರದ್ದು ಈಸಿಯಾಗಿ ಆನ್ಸರ್ನ ಫೈಂಡ್ ಔಟ್ ಮಾಡ್ಬೋದು. ಹಾಗಾಗಿ ಈ ಒಂದು ವೀಡಿಯೋಸ್ನ ನಿಮ್ಮ ಮನೆಯಲ್ಲಿ ಯಾರೇ ಇದ್ದರೂ ಅವ್ರಿಗೆ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ರೆ ಅವ್ರಿಗೆ, ನಿಮ್ಮ ಫ್ರೆಂಡ್ಸ್ಗಳು ಇಂಗ್ಲೀಷ್ ಮೀಡಿಯಮ್ ಇದ್ದರೆ ಅವ್ರಿಗೆ ಶೇರ್ ಮಾಡಿ. ಓಕೆನಾ? ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ. ಡೈಲಿನ ಆಗ್ತಕ್ಕಂಥ ಕ್ಲಾಸಸ್ ಈಸಿಯಾಗಿ ಸಿಗುತ್ತೆ. ಸರ್ಚ್ ಮಾಡೋಕ್ಕೆ ಬದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪ್ಲೇ ಲಿಸ್ಟ್ನ ಚೆಕ್ ಮಾಡಿದ್ರೆ ಇದ್ರ ಜೊತೆಗೆ ನಿಮಗೆ ಈಗ ಕೊಡ್ತಿರ್ತಕ್ಕಂಥ LBA ನೋಟ್ಸನ್ನು ಸಹ ಕೊಡ್ತೀನಿ. ಅದರಲ್ಲೇ ನಿಮಗೆ 80% ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಕೇಳೋದು. ಹಾಗಾಗಿ ಆದಷ್ಟು ಲೆಸನ್ಸ್ನ 2 or 3 ಟೈಮ್ಸ್ ಕೇಳಿ, ಆಡಿಯೋನ ಟೆಕ್ಸ್ಟ್ ಬುಕ್ ಇಟ್ಕೊಂಡು 1 or 2 ಟೈಮು ಕೇಳಿದ್ರೆ ಈಸಿ ಅನಿಸುತ್ತೆ. ಸೈನ್ಸ್ ಇಸ್ ನಾಟ್ ಎ ಟಫ್ ಸಬ್ಜೆಕ್ಟ್. ಓಕೆನಾ? ಓಕೆ, ಇವತ್ತಿಂದ ಹೋಮ್ವರ್ಕ್ ಕ್ವಶನ್ಸ್ ತೊಗೊಳ್ಳಿ. ನಾನು ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆನಾ? ಇವತ್ತಿಂದ ಈ ಲೆಸನಲ್ಲಿ ವಾಟ್ ದ ಅನಾಮನಿ ಸೆಡ್ ದ ಸೆಂಟೆನ್ಸ್. ಏನು ಅವ್ರು ಹೇಳಿರೋದು ಈ ಸೆಂಟೆನ್ಸ್ನ ಬರೀರಿ ಫಸ್ಟು. ಆ್ಯಂಡ್ Piban, she what instrument she used to measure his Lombok body temperature. ವಾಟ್ ಇನ್ಸ್ಟ್ರೂಮೆಂಟ್, ಯಾವುದು ಇನ್ಸ್ಟ್ರೂಮೆಂಟ್ ಅವಳು ಯೂಸ್ ಮಾಡಿದ್ದು ಲಿಂಬೋಕ್ ಬಾಡಿ ಟೆಂಪರೇಚರ್ನ ಚೆಕ್ ಮಾಡೋಕ್ಕೆ? ಇಲ್ಲೇ ಇದೆ ಆನ್ಸರು, ಇದನ್ನು ಬರೀರಿ. ಹಾಗೆ ಈ ಎಕ್ಸ್ಪೆರಿಮೆಂಟ್ನ ನೀವೊಂದ್ಸಲ ಮಾಡಿ ನಿಮ್ಮ ಅಬ್ಸರ್ವೇಷನ್ ಏನು ಅದನ್ನು ಕಾಮೆಂಟಲ್ಲಿ ತಿಳಿಸಿ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇವತ್ತಿಷ್ಟೇ ನಿಮಗೆ ಹೋಮ್ವರ್ಕ್ ಕ್ವಶನ್ಸು. ಆ್ಯಂಡ್ ಇಲ್ಲೇ ಒಂದು ಕ್ವಶನ್ಸ್ ಇದೆ, ಇದಕ್ಕೆ ಆನ್ಸರ್ ಮಾಡಿ. Can it always be correctly judged that a person has fever only by touching the person? ಇದಕ್ಕೆ ನೀವೇ ಬರೀಬೇಕು, ಬಿಕಾಸ್ ಇಲ್ಲಿ ಸಿಗುತ್ತೆ ಅದಕ್ಕೆ ಆನ್ಸರು. We cannot always. ಇದು ಆಯ್ತಾ? ಓಕೆ, ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕಂಟಿನ್ಯೂ ಮಾಡೋಣ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.